ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ದಿನೇಶ್ ಒಂದೇನಹಳ್ಳಿ. ಸ್ನೇಹಿತರೆ, ವಿಜಯಪುರ ಶಾಸಕ ಹಾಗೂ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಳ್ಳುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ BJP ಹೈಕಮಾಂಡ್ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ. ಈ ಆದೇಶದ ಹಿಂದೆ BJPಯ ರಾಜ್ಯಾಧ್ಯಕ್ಷ BY ರಾಘವೇಂದ್ರ ಅವರ ಪಾತ್ರ ಬಹಳ ಪ್ರಮುಖವಾದದ್ದು ಅಂತಲೂ ಕೇಳಿ ಬರ್ತಿದೆ. ಆದರೆ ವಾಸ್ತವತೆ ಬೇರೆಯೇ ಇದೆ ಸ್ನೇಹಿತರೆ. BY ರಾಘವೇಂದ್ರ ಅವರನ್ನ ಮಾತು ಕೇಳಿ ಉತ್ತರ ಕರ್ನಾಟಕ ಭಾಗದ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕನನ್ನು ಉಚ್ಚಾಟನೆ ಮಾಡುವಷ್ಟು ದೊಡ್ಡತನ BJP ಹೈಕಮಾಂಡ್ಗೆ ಇದ್ದಿದ್ದಿಲ್ಲ. ಈ ಉಚ್ಚಾಟನೆ ಹಿಂದಿನ ಕಾಣದ ಕೈ ಬೇರೆಯೇ ಇದೆ. ರಾಜ್ಯ BJPಯಲ್ಲಿ ಬಸವನಗೌಡ ಪಾಟೀಲ್ನ ಕಂಡ್ರೆ ಆಗದೇ ಇರೋ ಎಷ್ಟೋ ನಾಯಕರಿದ್ದಾರೆ. ಆ ನಾಯಕರಲ್ಲಿ ಸಂತೋಷ್ ಕೂಡ ಒಬ್ಬರು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಹಿಂದೆ ಪ್ರಮುಖವಾದ ಪಾತ್ರ ವಹಿಸಿರೋದು ಸಂತೋಷ್ ಅಂತಲೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ BJP ಹೈಕಮಾಂಡ್ ಬಸವನಗೌಡ ಪಾಟೀಲ್ನವನ್ನು ಉಚ್ಚಾಟನೆ ಮಾಡಿ ತಪ್ಪು ಮಾಡ್ತಾ ಇದ್ರೆ ಖಂಡಿತ ಹೌದು, ತಪ್ಪು ಮಾಡಿದೆ ಸ್ನೇಹಿತರೆ. ಯಾಕೆಂದರೆ ಕೇವಲ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಷ್ಟೇ ಅಲ್ಲದೆ ಪ್ರಬಲ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತಲೇ ಉತ್ತರ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಅನೇಕ ಲಿಂಗಾಯತ ಮಠಗಳ ಸ್ವಾಮೀಜಿಗಳ ಬೆಂಬಲ ಕೂಡ ಇದೆ. ಸೊ ಹೀಗಾಗಿ ಇವರ ಉಚ್ಚಾಟನೆಯನ್ನು ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊತಾರೆ ಕಾದು ನೋಡಬೇಕಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕ ಪಕ್ಷನ ಸ್ಥಾಪನೆ ಮಾಡ್ತಾರ ಅಂದರೆ ಖಂಡಿತ ಆ ಮಟ್ಟದ ರಿಸ್ಕನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತೆಗೆದುಕೊಳ್ಳೋದಕ್ಕೆ ಹೋಗುವುದಿಲ್ಲ ಅನ್ನೋದು ನನ್ನ ಭಾವನೆ. ಮುಂದಿನ ನಡೆ ಯಾವುದಾಗಿರ್ಬೋದು ಅನ್ನೋ ಊಹಿಸೋದಾದರೆ ಬಸವನಗೌಡ ಪಾಟೀಲ್ ಯತ್ನಾಳರಂತೆ ಅನೇಕ ಜನ BJPಯಲ್ಲಿ ಅಸಮಾಧಾನಿತ ಬಂಡಾಯ ನಾಯಕರಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆದೇಶದ ಜೊತೆಗೆ ಶೋಕಾಸ್ ನೋಟಿಸನ್ನು BP ಹರೀಶ್ ಅವರಿಗೆ BJP ಹೈಕಮಾಂಡ್ ನೀಡಿದೆ. ಸ್ನೇಹಿತರೆ, BP ಹರೀಶ್ ಬೇರೆ ಯಾರೂ ಇಲ್ಲ, BS ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಶಾಸಕ. ಇಲ್ಲಿ BJP ಹೈಕಮಾಂಡ್ ಒಂದೇ ಕಲ್ಲಿನಲ್ಲಿ 3 ಅಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದೆ. ಬಂಡಾಯ ಸಾರಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ BJPಯಲ್ಲಿ ಇದೆಲ್ಲ ಸಹಿಸೋದಿಲ್ಲ ಅನ್ನೋದು ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರೆ, ಇನ್ನು BS ಯಡಿಯೂರಪ್ಪ ಬಣಕ್ಕೆ ನಿಮ್ಮ ಪ್ರಭಾವ ಹೈಕಮಾಂಡ್ ಮೇಲೆ ಬೀರೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ BJP ಹೈಕಮಾಂಡ್ ಕೊಟ್ಟಂತಿದೆ.